ನಮ್ಮ ನಿವಿ ಈಗ ಒಂದು ಸಿಹಿ ಸುದ್ದಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನಿದೆ ಸಿಹಿ ಸುದ್ದಿ? ಹಾಗಾದರೆ ಎರಡನೇ ಮದುವೆ ಅತಿ ಶೀಘ್ರದಲ್ಲೇ ಆಗ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈಗಾಗಲೇ ಚಂದನಿಂದ ದೂರಾಗಿ 1 ವಾರಗಳು ಕಳೆದಿವೆ. ಆದರೆ ಈಗ ಡೈವರ್ಸನ್ನು ಪಡೆದುಕೊಂಡ ನಂತರ ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರು ಕೂಡ ಮಾತಾಡ್ತಿಲ್ಲ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ನಿವೇದಿತಾ ಗೌಡ ಕೂಡ ಬೆಂಗಳೂರಿಲ್ಲ, ಸದ್ಯ ಫಾರಿನ್ಗೆ ಹೋಗಿದ್ದಾರೆ ಅಂತಲೂ ಕೂಡ ಇನ್ನೂ ಕೆಲವರು ಹೇಳ್ತಿದ್ದಾರೆ. ಆದರೆ ಸತ್ಯಾಸತ್ಯತೆ ಏನೆಂಬುದು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಆದರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೋಟೋ ಮಾತ್ರ ರೆಗ್ಯುಲರ್ ಆಗಿ ಸಿಕ್ಕಾಪಟ್ಟೆ ಹಾಟ್ ಆ್ಯಂಡ್ ಬೋಲ್ಡ್ ಆಗಿರೋಂಥ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಇದೇ ಸಮಯದಲ್ಲಿ ಒಬ್ಬರು ಕೇಳಿದ ಪ್ರಶ್ನೆಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹೌದು, ಸದ್ಯ ನನ್ನ ಬಗ್ಗೆ ಯಾರು ಏನೇ ಮಾತಾಡ್ಕೊಡಿ, ನನಗೆ ನನ್ನ ಕುಟುಂಬದವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಂಗೆ ಅಷ್ಟು ಸಾಕು ಅಂದನ್ನು ಕೂಡ ನಿವೇದಿತ ಈ ಮೂಲಕ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೀವು ಸದ್ಯದಲ್ಲಿ ಮದುವೆ ಆಗ್ತಿದ್ದಾರೆ ಮೇಡಮ್ ಅಂತ ಕೇಳಿದಕ್ಕೆ ಅತಿ ಶೀಘ್ರದಲ್ಲಿ ಖ್ಯಾತ ಒಬ್ಬ ನಟನ ಜೊತೆ ಮದುವೆ ಆಗ್ತೀನಿ, ಅದು ಯಾರು ಅಂತ ಅತಿ ಶೀಘ್ರದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಿಮಗೆಲ್ಲ ತಿಳಿಸ್ಬಿಟ್ಟೆ ಮದುವೆ ಆಗ್ತೀನಿ. ಈ ಹಿಂದೆ ನಾನು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ, ಆದರೆ ಈಗ ನಾನು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ನಾನು ತುಂಬಾ ಮೆಚುರಿಟಿ ಆಗಿದ್ದೀನಿ. ಅದರಿಂದ ಸಾಕಷ್ಟು ಯೋಚನೆ ಮಾಡಿ ಅನಂತರ ನಾನು ನಿರ್ಧಾರವನ್ನು ಕೈಗೊಳ್ತೀನಿ. ಆನಂತರ ನಿಮಗೂ ಕೂಡ ನಾನು ತಿಳಿಸ್ತೀನಿ ಅಂತ ಹೇಳಿ